ಎಲ್ಲರಿಗೂ ನಮಸ್ಕಾರ. ಥಟ್ ಅಂತ ಹೇಳಿ ಕ್ವಿಜ್ ಕಾರ್ಯಕ್ರಮಕ್ಕೆ ತಮಗೆಲ್ಲ ಸ್ವಾಗತ. ಒಬ್ಬ ರಾಜ, ಚಕ್ರವೇಣ ಅಂತ ಆತನ ಹೆಸರು, ಮಹಾಧರ್ಮಿಷ್ಠ. ಎಷ್ಟರ ಮಟ್ಟಿಗೆ ಧರ್ಮಿಷ್ಠ ಅಂದರೆ ತನಗೆ ಬೇಕಾದ ಧಾನ್ಯವನ್ನು ತನ್ನ ಹೊಲದಲ್ಲೇ ಬೆಳ್ಕೋತಾ ಇದ್ದ, ತನಗೂ ತನ್ನ ಹೆಂಡತಿಗೂ ಬೇಕಾದಂಥ ಬಟ್ಟೆಗಳನ್ನು ನೇಯ್ದುಕೊಳ್ಳೋದಕ್ಕೆ ಅಗತ್ಯವಾದ ಹತ್ತಿಯನ್ನು ತಾನೇ ಬೆಳ್ಕೋತಾ ಇದ್ದ. ಸುಂಕ ರೂಪದಲ್ಲಿ ಯಾವ ಹಣ ಬರ್ತಾ ಇತ್ತು ಅಷ್ಟೂ ಹಣವನ್ನು ಪ್ರಜೆಗಳಿಗಾಗಿ ಖರ್ಚು ಮಾಡ್ತಾ ಇದ್ದ ಮಹಾಧರ್ಮಿಷ್ಠ. ಯಾರಾದರೂ ತಪ್ಪು ಮಾಡಿದ್ರೆ ಈ ಚಕ್ರವೇಣನ ಚಕ್ರ ಬಂದು ಅವರನ್ನು ಕತ್ತರಿಸುತ್ತೆ, ಕೊಲ್ಲುತ್ತೆ ಅನ್ನೋ ಸುದ್ದಿ ಜನಸಾಮಾನ್ಯರಲ್ಲಿ ಬಹಳ ಪ್ರಚಲಿತವಾಗಿತ್ತು. ಒಂದು ಸಲ ಬಹುದೊಡ್ಡ ಜಾತ್ರೆ ನಡೆಯುತ್ತೆ. ಅನೇಕ ಜನ ಬರ್ತಾರೆ. ರಾಣಿಯನ್ನು ನೋಡೋದಕ್ಕೆ ಕೆಲವು ಹೆಣ್ಣು ಮಕ್ಕಳು ಬಂದಾಗ ಅತ್ಯಂತ ಸರಳ ಉಡುಪಿನಲ್ಲಿದ್ದ ರಾಣಿಯನ್ನು ನೋಡಿ ಅವರು ಹೇಳ್ತಾರೆ, ಏನಮ್ಮ, ಸಾಮಾನ್ಯ ಮನುಷ್ಯರಾದ ನಾವೇ ಇಷ್ಟು ಒಳ್ಳೆ ಬಟ್ಟೆ ಹಾಕ್ಕೊಂಡಿದ್ದೇವೆ, ಒಡವೆ ಹಾಕ್ಕೊಂಡಿದ್ದೇವೆ, ನೀನು ರಾಣಿ ಏನೂ ಹಾಕ್ಕೊಂಡಿಲ್ವಲ್ಲ, ನೀನು ಯಾಕೋ ನಮಗೆ ಬೇಸರ ಆಗ್ತಾ ಇದ್ದೆ ಅಂದಾಗ ರಾಣಿಗೂ ಸಹ ಹಾಗೆ ಅನಿಸುತ್ತೆ. ತಕ್ಷಣ ಚಕ್ರವೇಣನ ಹತ್ರ ನನಗೂ ಬಂಗಾರದ ಒಡವೆ ಬೇಕು, ನನಗೂ ಒಳ್ಳೆ ಸೀರೆಗಳು ಬೇಕು ಅಂತ ಕೇಳಿದಾಗ ಚಕ್ರವೇಣ ಹೇಳ್ತಾನೆ, ನಮ್ಮ ಹತ್ರ ಹಣ ಇಲ್ಲ, ಅದು ನಿನಗೆ ಗೊತ್ತಿದೆ. ಆದರೆ ಜಗತ್ತಲ್ಲಿ ಕೆಟ್ಟ ಅರಸರು ಒಂದಷ್ಟು ಜನ ಇರ್ತಾರೆ, ಅವರಿಂದ ಹಣ ತರಿಸಿ ಕೊಡ್ತೇನೆ ನಿನಗೆ ಅಂತ ಹೇಳಿ ಒಂದು ಪತ್ರವನ್ನು ಬರೆದು ಒಬ್ಬ ದೂತನ ಕೈಗೆ ಕೊಟ್ಟು ನೇರವಾಗಿ ಲಂಕೆಯ ಅರಸ ರಾವಣನಿಗೆ ಕಳಿಸ್ತಾನೆ. ತಕ್ಷಣ ನನಗೆ 20 ಮಣ ಬಂಗಾರ ಕೊಟ್ಟು ಕಳಿಸ್ತೀನು ಅಂತ. ಅವನಿಗೆ ರೇಗೋಗ್ಬಿಡುತ್ತೆ ರಾವಣಿಗೆ. ನೀವು ಹೆಸರೇ ಕೇಳಲಿಲ್ಲ, ನಾನು 20 ಮಣ ಬಂಗಾರ ಕೊಡಬೇಕಂತೆ, ಕೊಡೋಕ್ಕಾಗಲ್ಲ ಹೋಗಂತ ಹೇಳಿ ಅವನನ್ನು ಬಂಧನದಲ್ಲಿ ಇಡ್ತಾರೆ, ಆ ದೂತನನ್ನು. ಇದನ್ನು ನೋಡಿದಂಥ ಹೆಂಡತಿ ಮಂಡೋದರಿ ಹೇಳ್ತಾಳೆ, ಇಲ್ಲ, ತಪ್ಪು ಮಾಡಿದರೆ ನೀವು 20 ಮಣ ಬಂಗಾರ ಕೊಟ್ಟು ಕಳಿಸ್ಬೇಕಾಗಿತ್ತು ನೀವು ಅಂತ ಹೇಳಿದಾಗ, ಏನು ಅಂತಹ ಆ ಚಕ್ರವೇಣನ ಹೆಸರೇ ಕೇಳಲಿಲ್ವಲ್ಲ, ಅವನ ಹೆಸರಿನ ಮಹತ್ವ ತಿಳಿಸ್ತೀನಿ ನೋಡಿ ಅಂತ ಹೇಳಿ ಒಂದಷ್ಟು ಅಕ್ಕಿ ಕಾಳನ್ನು ತಗೊಂಡು ಎರಚ್ತಾಳೆ. ಗುಬ್ಬಚ್ಚಿಗಳೆಲ್ಲ ಬರುತ್ತೆ, ತಿನ್ನೋಕ್ಕೆ ಶುರು ಮಾಡುತ್ತೆ. ತಕ್ಷಣ ಹೇಳ್ತಾಳೆ, ಚಕ್ರವೇಣನ ಆಜ್ಞೆ, ತಿನ್ನಬೇಡಿ ಕಾಳನ್ನು ಅಂದಾಗ ಕಾಳು ತಿನ್ನೋದನ್ನು ನಿಲ್ಲಿಸುತ್ತೆ ಹಕ್ಕಿಗಳೆಲ್ಲ. ಮತ್ತೆ ಕಾಳು ಹಾಕ್ತಾಳೆ. ರಾವಣನ ಆಜ್ಞೆ, ತಿನ್ನಬೇಡಿ ಅಂದಾಗ ತಿಂತಾನೆ ಇರುತ್ತವು. ಮತ್ತೆ ಕಾಳನ್ನು ಹಾಕಿ ಇನ್ನೊಂದಷ್ಟು ಹಕ್ಕಿಗಳು ಬಂದು ತಿನ್ನೋವಾಗ ಚಕ್ರವೇಣನ ಆಜ್ಞೆ, ತಿನ್ನಬೇಡಿ ಅಂದಾಗ ಎಲ್ಲ ಹಕ್ಕಿಗಳು ತಿನ್ನೋದು ನಿಲ್ಲಿಸುತ್ತೆ, ಒಂದು ಹಕ್ಕಿ ಮಾತ್ರ ತಿಂತಾನೇ ಇರುತ್ತೆ. ಆಗ ಎಲ್ಲಿಂದ ಬಂತೋ ಗೊತ್ತಿಲ್ಲ, ಒಂದು ಚಕ್ರ ಬಂದು ಆ ಹಕ್ಕಿಯ ಕುತ್ತಿಗೆಯನ್ನು ಅಲ್ಲೇ ಕತ್ತರಿಸ್ಬಿಡುತ್ತಂತೆ. ಇದನ್ನು ನೋಡಿದಾಗ ರಾವಣನಿಗೆ ಅನಿಸುತ್ತೆ, ಇಲ್ಲ, ಯಾರೋ ಮಹಿಮನೆ ಇರಬೇಕು ಅಂತ ಹೇಳಿ 20 ಮಣ ಬಂಗಾರವನ್ನು ಕೊಟ್ಟು ಕಳಿಸ್ತಾನಂತೆ. ಅದನ್ನು ನೋಡಿ ಆಶ್ಚರ್ಯಚಕಿತಳಾದ ಹೆಂಡತಿ ಕೇಳ್ತಾಳೆ, ಹೇಗೆ ರಾವಣನಂಥ ದೊಡ್ಡ ಅರಸ ನಿನಗೆ ಕೊಟ್ಟ ಅಂದರೆ ಅದು ಧರ್ಮದ ಮಹತ್ವ ಅಂತ ವಿವರಿಸಿ ಹೇಳಿದಾಗ ಆ ಹೆಂಡತಿಯಾದವಳು ಹೇಳ್ತಾಳಂತೆ, ಅಯ್ಯೋ ನನಗೆ ಬೇಡ, ನಮ್ಮ ಧಾರ್ಮಿಕ ಬದುಕನ್ನೇ ಸಾಕು, ಇದನ್ನು ವಾಪಸ್ಸು ರಾವಣನಿಗೆ ಕಳಿಸಿ ಅಂತ ಹೇಳ್ತಾರಂತೆ. ಹಾಗಾಗಿ ನಮ್ಮ ಇತಿಮಿತಿಯಲ್ಲಿ ಬದುಕನ್ನು ನಡೆಸೋದು ಬಹಳ ಮುಖ್ಯ. ಅವರು ಹಾಗಿದ್ದಾರೆ, ಇವರು ಹೀಗಿದ್ದಾರೆ ಅಂತ ಅವರನ್ನು ಅನುಕರಿಸೋಕೆ ಹೋಯಿತು ಅಂದರೆ ನವಿಲನ್ನು ನೋಡಿ ಅದೇನೋ ಬಾಲ ತೆರೆಕೊಳ್ತು ಅಂತಾರಲ್ಲ, ಆ ಥರ ಆಗುತ್ತೆ. ಹಾಗಾಗಿ ನಮ್ಮ ಇತಿಮಿತಿಯಲ್ಲಿ ಬದುಕೋದನ್ನು ನಾವೆಲ್ಲ ಕಲ್ತ್ಕೊಳ್ಳೋಣ. ಕಾರ್ಯಕ್ರಮವನ್ನು ಆರಂಭಿಸ್ತಾ ಇದ್ದೇವೆ. ಸ್ಪರ್ಧಿಗಳ ಪರಿಚಯ. ಮೊದಲ ಸ್ಪರ್ಧಿ. ನಮಸ್ತೆ, ನನ್ನ ಹೆಸರು ಜಯಶ್ರೀ. ನಾನು ಶಿಕ್ಷಕಿಯಾಗಿ ಕೆಲಸ ಮಾಡುತ್ತಿದ್ದೇನೆ. ನಾನು ಚಿತ್ರದುರ್ಗದಿಂದ ಬಂದಿದ್ದೇನೆ. ನನ್ನ ಹವ್ಯಾಸ ತಟ್ಟಂತ ಹೇಳಿ ನೋಡೋದು, ಪದಬಂಧವನ್ನು ತುಂಬೋದು, ಪುಸ್ತಕಗಳನ್ನು ಓದುವುದು. ಜಯಶ್ರೀ ಅವರಿಗೆ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಮುಂದಿನ ಸ್ಪರ್ಧಿ. ನನ್ನ ಹೆಸರು ಆರ್ ಪುರುಷೋತ್ತಮ ಅಂತ. ಬೆಂಗಳೂರು ನಗರದಿಂದಲೇ ನಾನು ಬಂದಿದ್ದೇನೆ. ನಾನು ಹಿಂದೆ ಭವಿಷ್ಯ ನಿಧಿ ಸಂಘಟನೆ ಅಂದರೆ ಕೇಂದ್ರ ಸರ್ಕಾರದ ಉದ್ಯಮ ಅದು. ಅಲ್ಲಿ ಪ್ರವರ್ತನ ಅಧಿಕಾರಿಯಾಗಿ 25 ವರ್ಷಗಳ ಕಾಲ ಸೇವೆ ಸಲ್ಲಿಸಿ ಸ್ವಯಂ ನಿವೃತ್ತನಾಗಿ ಈಗ ಸಾಮಾಜಿಕ ಕಾರ್ಯದಲ್ಲಿ ಮತ್ತು ಇತರೆ ಹವ್ಯಾಸಗಳಲ್ಲಿ ತೊಡಗಿಕೊಂಡಿದ್ದೇನೆ. ನನ್ನ ಹವ್ಯಾಸಗಳು ಕನ್ನಡ ಪುಸ್ತಕಗಳನ್ನು ಓದುವುದು, ಈ ಪದಬಂಧಗಳನ್ನು ಬಿಡಿಸೋದು,
ಮತ್ತು ಥಟ್ಟಂತ ಹೇಳಿ ಕಾರ್ಯಕ್ರಮನ ನೋಡೋದು. ಬಹಳ ಸಂತೋಷ ಪುರುಷೋತ್ತಮ್ ಅವರೇ. ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತಾ ಇದ್ದೇವೆ ತಮಗೆ. ನಮ್ಮ 3ನೆಯ ಸ್ಪರ್ಧಿ. ನಮಸ್ಕಾರ, ನನ್ನ ಹೆಸರು VN ಗಾಯತ್ರಿ ದೇವಿ ಅಂತ. ತುಮಕೂರು ಜಿಲ್ಲೆ ಪಾವಗಡ ತಾಲೂಕು ವದರಕಲ್ಲು ಅನ್ನೋ ಗ್ರಾಮದಿಂದ ಬಂದಿದ್ದೇನೆ. ನಿವೃತ್ತ ಶಿಕ್ಷಕಿ. ನನ್ನ ಹವ್ಯಾಸಗಳು ಮಕ್ಕಳಿಗೆ ಪಾಠ ಹೇಳಿಕೊಡೋದು ಮತ್ತು ಹೂವು ಹಣ್ಣಿನ ಗಿಡಗಳನ್ನು ಬೆಳೆಸುವುದು, ತಟ್ಟಂತ ಹೇಳಿ ಕಾರ್ಯಕ್ರಮವನ್ನು ನೋಡುವುದು ಹವ್ಯಾಸ. ಗಾಯತ್ರಿ ದೇವಿಯವರಿಗೆ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಮೂವರು ಸಿದ್ಧವಾಗಿದ್ದರೆ ಕಾರ್ಯಕ್ರಮ ಆರಂಭಿಸೋಣ. ಮೊದಲಿಗೆ ನಿಯಮಗಳನ್ನು ಒಮ್ಮೆ ನೋಡಿಬಿಡೋಣ. ಒಟ್ಟು 10 ಪ್ರಶ್ನೆಗಳು. ಮೊದಲು ಬಜರ್ ಒತ್ತಿದವರಿಗೆ ಉತ್ತರ ನೀಡುವ ಅವಕಾಶ. ಪ್ರತಿ ಸರಿ ಉತ್ತರಕ್ಕೆ ಒಂದು ಪುಸ್ತಕ ಬಹುಮಾನ. ಆಯ್ಕೆಗಳು ಬರುವ ಮೊದಲೇ ಬಜರ್ ಒತ್ತಿ ಸರಿ ಉತ್ತರ ನೀಡಿದರೆ 2 ಪುಸ್ತಕ ಬಹುಮಾನ. 100 ಅಂಕ ಗಳಿಸಿದವರಿಗೆ ಒಂದು ಪುಸ್ತಕ ವಿಶೇಷ ಬಹುಮಾನ. ನಕಾರಾತ್ಮಕ ತಂತ್ರಗಳಿಗೆ ಅವಕಾಶವಿಲ್ಲ. ಕಾರ್ಯಕ್ರಮದ ಮೊದಲ ಪುಸ್ತಕ, ಮೊದಲ ಪ್ರಶ್ನೆಯನ್ನು ಈಗ ನೋಡೋಣ. ಬಾಳ ಬೆಳಕು ಆತ್ಮಕಥೆ, ಡಾಕ್ಟರ್ ಶೈಲಜಾ VK ಬರೆದಿರುವಂಥ ಪುಸ್ತಕ. ನಮ್ಮ ಪ್ರಶ್ನೆ, ಮೊದಲ ಪ್ರಶ್ನೆ ಈಗ ಬಂತು. ನಮ್ಮ ಭೂಮಿಯ ಶ್ವಾಸಕೋಶಗಳೆಂದು ಹೆಸರಾದ ಸಸ್ಯ ಯಾವುದು? ಆಯ್ಕೆಗಳನ್ನು ನೋಡೋಣ ಅನ್ನೋಷ್ಟರಲ್ಲಿ ಬಜರ್ ಒತ್ತಿದ್ದಾರೆ ಜಯಶ್ರೀ. ಅರಳಿ ಮರ. ಅರಳಿ ಮರ. ಆಯ್ಕೆಗಳನ್ನು ನೋಡೋಣ. ಆಲದ ಮರ, ನೀಲಗಿರಿ ಮರ, ಶೈವಲಗಳು ಆಲ್ಗೆ, ನಿತ್ಯ ಹರಿದ್ವರ್ಣ ಕಾಡುಗಳು. ಬಜರ್ ಒತ್ತಿದ್ದಾರೆ ಪುರುಷೋತ್ತಮ್. ಆಲದ ಮರಗಳು. ಆಲದ ಮರ ಅಂತ ಹೇಳ್ತಾ ಇದ್ದಾರೆ. ಉತ್ತರವನ್ನು ನೋಡೋಣ. ಸರಿಯಾದ ಉತ್ತರ ಶೈವಲಗಳು. ಶೈವಲಗಳು ಆಲ್ಗೆ ಅಂತ ಹೇಳ್ತಂದರೆ ಪಾಚಿ ಜಾತಿಗೆ ಸೇರಿದಂಥ ಗಿಡ. ಹಸಿರು ಬಣ್ಣಕ್ಕೆ ಸಾಮಾನ್ಯವಾಗಿರುತ್ತೆ, ಬೇರೆ ಬೇರೆ ಬಣ್ಣದ್ದು ಸಹ ಉಂಟು. ಸಮುದ್ರದಲ್ಲಿ ಈ ಶೈವಲ ಜಾತಿಗೆ ಸೇರಿದಂಥ ಫೈಟೋಪ್ಲಾಂಕ್ಟನ್ಸ್ ಅಂತಕ್ಕಂಥ ಬಹಳ ಬಹಳ ಸೂಕ್ಷ್ಮವಾದ ಜೀವಿಗಳು ವಾಸ ಮಾಡುತ್ತೆ. ಇವು ಆಕ್ಸಿಜನ್ನನ್ನು ಉತ್ಪಾದನೆ ಮಾಡಿ ಪರಿಸರಕ್ಕೆ ರವಾನಿಸುತ್ತೆ. ಒಟ್ಟು ಆಕ್ಸಿಜನ್ ಎಷ್ಟಿದೆಯೋ ನಮ್ಮ ಭೂಮಿಯಲ್ಲಿ, ಅವುಗಳಲ್ಲಿ ಸುಮಾರು 50% ಆಕ್ಸಿಜನ್ಗಳನ್ನು ಅತಿ ಸೂಕ್ಷ್ಮ ಜೀವಿಗಳಾದ ಈ ಫೈಟೋಪ್ಲಾಂಕ್ಟನ್ಸ್ಗಳು ಉತ್ಪಾದನೆ ಮಾಡುತ್ತೆ. ಆ ಸಮಕ್ಕೆ ನಿತ್ಯ ಹರಿದ್ವರ್ಣ ಕಾಡುಗಳು ಇಡೀ ಭೂಮಿಯಲ್ಲಿ ಏನಿದೆ ಅವು ಸಹ ಅವುಗಳ ಸರಿಸಮಕ್ಕೆ ಬರೋದಿಲ್ಲ. ಹಾಗಾಗಿ ನಮ್ಮ ನಾಡನ್ನಂತೂ ನಾವು ಮಲಿನಗೊಳಿಸ್ಬಿಟ್ಟಿದ್ದೇವೆ. ಸಮುದ್ರವನ್ನು ಮಲಿನಗೊಳಿಸೋದನ್ನು ಮುಂದುವರಿಸಿದ್ರೆ ಮುಂದೆ ಉಸಿರಾಡೋದಕ್ಕೂ ಸಹ ನಮಗೆ ಆಮ್ಲಜನಕ ಸಿಗೋದಿಲ್ಲ. ಮುಂದಿನ ಪುಸ್ತಕ ಮತ್ತು ಪ್ರಶ್ನೆ. ಗಾನಯಾನ ಕಾವ್ಯ ಮಿಲನ, HR ಲೀಲಾವತಿ ಅವರು ಬರೆದ ನೆನಪುಗಳ ಮೆರವಣಿಗೆಯ ಕೃತಿ. ಪ್ರಶ್ನೆ. ಅಂತರ್ಜಾಲ ಮತ್ತು ಸಾಮಾಜಿಕ ಜಾಲತಾಣಗಳಲ್ಲಿ ಹರಡುವ ಸುಳ್ಳು ಸುದ್ದಿಗಳನ್ನು ಪತ್ತೆ ಹಚ್ಚಲು ಕೇಂದ್ರ ಸರ್ಕಾರವು ಯಾವ ವ್ಯವಸ್ಥೆಯನ್ನು ಮಾಡಿದೆ? ಆಯ್ಕೆಗಳನ್ನು ನೋಡೋಣ. ಟ್ರೂತ್ ಇಂಡಿಯಾ, ಫ್ಯಾಕ್ಟ್ ಚೆಕ್ ಇಂಡಿಯಾ, ಇಂಡಿಯಾ ಡಿಜಿಟಲ್ ಸುರಕ್ಷಾ, ಡಿಜಿಟಲ್ ಫ್ಯಾಕ್ಟ್ಸ್. ಬಜರ್ ಒತ್ತಿ ಉತ್ತರವನ್ನು ಕೊಡಿ. ಮೊದಲಿಗೆ ಗಾಯತ್ರಿ ದೇವಿ, ಆನಂತರ ಪುರುಷೋತ್ತಮ್. ಆಯ್ಕೆ 3 ಇಂಡಿಯಾ ಡಿಜಿಟಲ್ ಸುರಕ್ಷಾ. ಆಯ್ಕೆ 3 ಅಂತ ಹೇಳ್ತಾ ಇದ್ದಾರೆ ಪುರುಷೋತ್ತಮ್. 1 ಸರ್. ಆಯ್ಕೆ 1 ಟ್ರೂತ್ ಇಂಡಿಯಾ. ಉತ್ತರವನ್ನು ನೋಡೋಣ. ಸರಿಯಾದ ಉತ್ತರ ಫ್ಯಾಕ್ಟ್ ಚೆಕ್ ಇಂಡಿಯಾ ಆಗಿತ್ತು. ಪ್ರೆಸ್ ಇನ್ಫಾರ್ಮೇಷನ್ ಬ್ಯೂರೋ ಅವರು ಈ ಒಂದು ಪ್ರಕಟಣೆಯನ್ನು ನೀಡಿದ್ದಾರೆ. ಬ್ಯೂರೋ ಫ್ಯಾಕ್ಟ್ ಚೆಕ್ ಪೋರ್ಟಲ್ ಅಂತ ಒಂದು ಸಿಗುತ್ತೆ, ಒಂದು ಅಂತರ್ಜಾಲ ತಾಣ ಅದು. ಇಲ್ಲಿ ನೀವು ಹಿಂದಿ ಅಥವಾ ಇಂಗ್ಲೀಷಲ್ಲಿ ನಿಮಗೆ ಸಂಬಂಧಪಟ್ಟಂಥ ವಿಚಾರ ಏನಿದೆ ಅದು ಸತ್ಯವ ಅದು ಸುಳ್ಳ ಅಂತ ತಿಳ್ಕೊಳ್ಳೋಕ್ಕೆ ಅವಕಾಶ ಇಲ್ಲಿ ಉಂಟು. ಇಲ್ಲಿ ನೀವು ಯಾವುದೇ ವಿಚಾರದ ಬಗ್ಗೆ ನಿಖರ ಮಾಹಿತಿಯನ್ನು ತಿಳಿಬೇಕಾದ್ರೆ ನಿಮ್ಮ ಇಮೇಲ್ ವಿಳಾಸ ಕೊಡಬೇಕು. ಯಾಕಂದರೆ ನಿಮ್ಮ ಇಮೇಲ್ ವಿಳಾಸಕ್ಕೆ OTP ಬರುತ್ತೆ. ಆ OTPಯನ್ನು ತುಂಬಿದ್ರೆ ಮಾತ್ರ ನಿಮಗೆ ಮಾಹಿತಿ ದೊರೆಯುತ್ತೆ ಹೊರತು ಹಾಗೆ ಕಳಿಸಿದರೆ ಖಂಡಿತ ದೊರೆಯೋದಿಲ್ಲ ನಿಮಗೆ. ಪತ್ರಕರ್ತರು ಪ್ರಶ್ನೆಗಳನ್ನು ಕೇಳಬಹುದು, ಸಾರ್ವಜನಿಕರು ಸಹ ಪ್ರಶ್ನೆಗಳನ್ನು ಕೇಳಬಹುದು. ಪ್ರಶ್ನೆಗಳು ನೇರ ಪ್ರಶ್ನೆ ರೂಪದಲ್ಲಿ ಇರಬಹುದು, ಅಂದರೆ ಬರಹದಲ್ಲಿ ಇರಬಹುದು.
ಚಿತ್ರರೂಪದ ಪ್ರಶ್ನೆ ಇರಬಹುದು ಅಥವಾ ಸಣ್ಣ ಪುಟ್ಟ ವಿಡಿಯೋ ಇದ್ದರೆ ಅದನ್ನು ಕಳುಹಿಸಿ ಇದು ಸರಿಯಾ ಸುಳ್ಳ ತಪ್ಪ ಏನಿದು ಇದರ ಮಾಹಿತಿ ಬೇಕು ಅಂತ ಕೇಳಿದರೆ ಅದನ್ನು ಕೊಡುವ ವ್ಯವಸ್ಥೆ ಈಗ ನಮಗೆ ದೊರೀತಾ ಇದೆ. ಮುಂದಿನ ಪುಸ್ತಕ ವಿಜ್ಞಾನ ಸಾಹಿತ್ಯ ಯಾನದ ಸುಳಿಯಲ್ಲಿ ದಿವ್ಯ ಸುಳಿ ಎನ್ನುವ ಒಂದು ಸೊಗಸಾದ ಕೃತಿ. ಡಾಕ್ಟರ್ KN ಗಣೇಶಯ್ಯ ಇದನ್ನು ಬರೆದಿದ್ದಾರೆ. ನಮ್ಮ ಪ್ರಶ್ನೆ, ಈಶಾ ಗ್ರಾಮೋತ್ಸವಂ ಎಲ್ಲಿ ನಡೆಯಲಿದೆ? ಆಯ್ಕೆಗಳನ್ನು ನೋಡೋಣ. ಮೊದಲಿಗೆ ಪುರುಷೋತ್ತಮ್, ಆನಂತರ ಜಯಶ್ರೀ. ಹೇಳಿ ಪುರುಷೋತ್ತಮ್. ಚಿಕ್ಕಬಳ್ಳಾಪುರ ಹತ್ರ ಇರುವ ಚಿಕ್ಕಬಳ್ಳಾಪುರ. ಜಯಶ್ರೀ. ಮೈಸೂರು. ಮೈಸೂರು. ಆಯ್ಕೆಗಳನ್ನು ನೋಡೋಣ. ಆಯ್ಕೆ 2 ಲೇಹ್, ಆಯ್ಕೆ 3 ವಡೋದರ, ಆಯ್ಕೆ 4 ಪಟಿಯಾಲ. ಉತ್ತರವನ್ನು ನೋಡೋಣ. ಮೈಸೂರು ಸರಿಯಾದ ಉತ್ತರ. ದಿವ್ಯ ಸುಳಿ ಎನ್ನುವ ಈ ಪುಸ್ತಕವನ್ನು ಜಯಶ್ರೀ ಅವರಿಗೆ ಕೊಟ್ಟಿದ್ದೇವೆ. 30,000 ಹಳ್ಳಿಗಳಿಂದ 3,000 ತಂಡಗಳಲ್ಲಿ 50,000 ಸ್ಪರ್ಧಿಗಳು ಬರ್ತಿದ್ದಾರಂತೆ ಮೈಸೂರಿಗೆ. ಯಾಕೆ ಬರ್ತಿದ್ದಾರೆ ಅಂದರೆ, ಒಂದು ತಿಂಗಳವರೆಗೆ ನಾನಾ ರೀತಿಯ ಗ್ರಾಮೀಣ ಕ್ರೀಡೆಗಳು ನಡೆಯುತ್ತೆ. ಈ ಗ್ರಾಮೀಣ ಕ್ರೀಡೆಗಳಲ್ಲಿ ಭಾಗವಹಿಸಿ ಯಾರು ಮೊದಲ ಸ್ಥಾನ 2ನೇ ಸ್ಥಾನ ಗಳಿಸ್ತಾರೋ ಅಂತಹವರಿಗೆ ಬಹುಮಾನ ಕೊಡೋದಕ್ಕೆ 67 ಲಕ್ಷ ರೂಪಾಯಿಗಳನ್ನು ಎತ್ತಿಟ್ಟಿದ್ದಾರಂತೆ. ಇದು ಸೆಪ್ಟೆಂಬರ್ 21ರಂದು ಈ ಬಹುಮಾನ ವಿತರಣೆ ಎಲ್ಲ ಕೊಯಂಬತ್ತೂರಲ್ಲಿ ನಡೆಯುತ್ತಂತೆ. ಆದರೆ ಸ್ಪರ್ಧೆ ನಡೆಯೋದು ಮೈಸೂರಲ್ಲಿ. ಯಾರ್ಯಾರು ಭಾಗವಹಿಸಬಹುದು ಅಂದರೆ, ದಕ್ಷಿಣ ರಾಜ್ಯಗಳು ಏನಿದೆ ಆ ರಾಜ್ಯಗಳ ಹಳ್ಳಿಯ ಜನ ಬಂದು ಈ ಉತ್ಸವದಲ್ಲಿ ಭಾಗಿಯಾಗಬಹುದಂತೆ. ಮುಂದಿನ ಪುಸ್ತಕ ತೆರೆದ ಬದುಕಿನ ಪುಟಗಳು, KN ಭಗವಾನ್ ಬರೆದಿರುವಂಥದ್ದು. ಪ್ರಶ್ನೆ, ಭೂಮಿಯು ತನ್ನ ಅಕ್ಷದಿಂದ ಸುಮಾರು 23.5 ಡಿಗ್ರಿ ಬಾಗಿರುವ ಕಾರಣ ಯಾವ ಪ್ರಾಕೃತಿಕ ಘಟನೆಗಳು ನಡೆಯುತ್ತವೆ? ಆಯ್ಕೆಗಳನ್ನು ನೋಡೋಣ. ಹಗಲು ರಾತ್ರಿ, ಉತ್ತರ ದಕ್ಷಿಣ ಧ್ರುವ ಪ್ರಭೆಗಳು, ಮಾನ್ಸೂನ್ ಮಳೆ, ಋತುಗಳು. ಬಜರುತ್ತಿ ಉತ್ತರವನ್ನು ಕೊಡಿ. ಮೊದಲಿಗೆ ಗಾಯತ್ರಿ ದೇವಿ, ನಂತರ ಪುರುಷೋತ್ತಮ್. ಆಯ್ಕೆ 2 ಉತ್ತರ ದಕ್ಷಿಣ ಧ್ರುವ ಪ್ರಭೆ. ಹೇಳಿ ಪುರುಷೋತ್ತಮ್. ಹಗಲು ರಾತ್ರಿ ಸರ್. ಆಯ್ಕೆ 1 ಉತ್ತರವನ್ನು ನೋಡೋಣ. ಸರಿಯಾದ ಉತ್ತರ ಋತುಗಳು. ಋತುಗಳು ಏನು ಕಂಡು ಬರುತ್ತೆ? ಚಳಿಗಾಲ, ಮಳೆಗಾಲ, ಬೇಸಿಗೆ ಎಲ್ಲನೂ ಅವೆಲ್ಲ ಬರೋದಕ್ಕೆ ಕಾರಣ ಭೂಮಿ ಸ್ವಲ್ಪ ಬಾಗಿರೋ ಕಾರಣ. ಹೀಗೇನಾದ್ರು ನೇರವಾಗಿ ನಿಂತಿದ್ದರೆ ಇಷ್ಟೊಂದು ಋತುಗಳು ಬರ್ತಾ ಇರಲಿಲ್ಲ. ಬದುಕು ಬಹಳ ಕಷ್ಟ ಆಗ್ತಾಯಿತ್ತು. ವಿಪರೀತ ಬಿಸಿಲು ಅಥವಾ ವಿಪರೀತ ಮಳೆ, ಈ ರೀತಿಯ ಕಷ್ಟಗಳಿಗೆ ನಾವು ತುತ್ತಾಗಬೇಕಾಗಿತ್ತು. ಮುಂದಿನ ಪುಸ್ತಕ ನಿಮ್ಮ ಬದುಕು ಬದಲಿಸಬಲ್ಲ ಕೃತಿ, ವ್ಯಕ್ತಿತ್ವ ಪರಿವರ್ತನೆ. ಎತ್ತರೆತ್ತರಕ್ಕೆ ಏರಲು 36 ಮೆಟ್ಟಿಲುಗಳ ರಹಸ್ಯವನ್ನು ಹೇಳ್ತಾ ಇದ್ದಾರೆ ಜಯಪ್ರಕಾಶ್ ನಾಗತಿಹಳ್ಳಿ ಅವರು. ನಮ್ಮ ಪ್ರಶ್ನೆ, ಬಿಟ್ಟ ಅಕ್ಷರಗಳನ್ನು ತುಂಬಿ. ದೇ, ಭೂ, ಈ, ರು, ಮಿ. ಬಜರುತ್ತಿದ್ದಾರೆ ಗಾಯತ್ರಿ ದೇವಿ. ದೇವಭೂಮಿ ಈಗ ರುದ್ರಭೂಮಿ. ಜಯಶ್ರೀ. ದೇವಭೂಮಿ ಈಗ ರುದ್ರಭೂಮಿ. ಉತ್ತರವನ್ನು ನೋಡೋಣ. ದೇವಭೂಮಿ ಈಗ ರುದ್ರಭೂಮಿ ಉತ್ತರ ಸರಿಯಾಗಿದೆ. ಈ ಉತ್ತರವನ್ನು ಮೊದಲು ಕೊಟ್ಟದ್ದು ಗಾಯತ್ರಿ ದೇವಿ. ವ್ಯಕ್ತಿತ್ವ ಪರಿವರ್ತನೆ ಈ ಒಂದು ಪುಸ್ತಕವನ್ನು ಅವರಿಗೆ ಕೊಟ್ಟಿದ್ದೇವೆ. ಈಗ ಕೊಡಲಿದ್ದೇವೆ ಸಣ್ಣ ಕಥೆಗಳ ಸಂಗ್ರಹ ಹೂಗುಚ್ಛ. ಚಂದ್ರಿಕಾ ಬರೆದಿರುವಂಥದ್ದು. ನಮ್ಮ ಪ್ರಶ್ನೆ, ಈ ಕೆಳಗಿನ ಲೆಕ್ಕಗಳನ್ನು ಪೂರ್ಣಗೊಳಿಸಿ ಉತ್ತರಗಳನ್ನೆಲ್ಲ ಕೂಡಿ ಅಂತಿಮ ಉತ್ತರವನ್ನು ನೀಡಿ. ಲೆಕ್ಕಗಳು ಈಗ ಬಂದಿದೆ. 57 ಕೂಡು 30, 78 ಕಳೆ 48, 20 ಗುಣಿಸು 10, 750 ಭಾಗಿಸು 5.
467. ಬಜರ್ ಮೊದಲಿಗೆ ಒತ್ತಿದ್ದಾರೆ ಗಾಯತ್ರಿ ದೇವಿ, ಆನಂತರ ಪುರುಷೋತ್ತಮ್. ಗಾಯತ್ರಿ 400. ದೇವಿ ಅಂತಿಮ ಉತ್ತರ 430. 430. ಹೇಳಿ ಪುರುಷೋತ್ತಮ್. 467 ಸರ್. 467. 7. ಜಯಶ್ರೀ 467. 467. 67. ಅಂದರೆ ಪುರುಷೋತ್ತಮ್ ಕೊಟ್ಟಿರೋ ಉತ್ತರ ಸರಿ ಅಂತ ತಾವು ಹೇಳ್ತಾ ಇದ್ದೀರಾ, ಹೌದಾ? ನೋಡೋಣ. ಒಂದು ಉತ್ತರ 87, 30, 200, 150 ಎಲ್ಲವನ್ನು ಕೂಡಿದ್ರೆ 467 ಬಂದಿದೆ. ಈ ಉತ್ತರವನ್ನು ಪುರುಷೋತ್ತಮ್ ಅವರು ಮೊದಲು ಕೊಟ್ಟಿದ್ದಾರೆ. ಹೂಗಚ್ಚ ಎನ್ನುವ ಈ ಸಣ್ಣ ಕಥೆಗಳ ಸಂಗ್ರಹದ ಕೃತಿಯನ್ನು ಅವರಿಗೆ ಕೊಟ್ಟಿದ್ದೇವೆ. ಮುಂದೆ ಕೊಡ್ತಾ ಇದ್ದೇವೆ ತೆಂಕಣ ಬಡಗಣ ಅಂಕಣ ಬರಹಗಳ ಸಂಗ್ರಹ. ಪ್ರೊಫೆಸರ್ ಭುವನೇಶ್ವರಿ ಹೆಗಡೆ ಬರೆದಿರುವಂಥ ಪುಸ್ತಕ ಇದು. ನಮ್ಮ ಪ್ರಶ್ನೆ, ಈ ಪದ್ಮ ಪುರಸ್ಕೃತರನ್ನು ಗುರುತಿಸಿ. ಚಿತ್ರ ಈಗ ಬಂತು. ಆಯ್ಕೆಗಳು: ಜಗದೀಶ್ ಜೋಶಿಲಾ, ಜೋಯ್ನಾಚರಣ್ ಬತಾರಿ, ಹೇಮಂತ್ ಕುಮಾರ್, ಕೆ ದಾಮೋದರನ್. ಮೊದಲಿಗೆ ಬಸರುತ್ತಿದ್ದಾರೆ ಜಯಶ್ರೀ, ಆನಂತರ ಪುರುಷೋತ್ತಮ್. ಜೋಯ್ನಾ ಚರಣ್ ಬತಾರಿ. ಆಯ್ಕೆ 2. ಪುರುಷೋತ್ತಮ್. ಹೇಮಂತ್ ಕುಮಾರ್ ಸರ್. ಹೇಮಂತ್ ಕುಮಾರ್. ಉತ್ತರವನ್ನು ನೋಡೋಣ. ಸರಿಯಾದ ಉತ್ತರ ಜೋಯ್ನಾಚರಣ್ ಬತಾರಿ ಆಗಿತ್ತು. ಈ ಉತ್ತರವನ್ನು ಜಯಶ್ರೀ ಅವರು ಕೊಟ್ಟಿದ್ದಾರೆ. ತೆಂಕಣ ಬಡಗಣ ಅಂಕಣ ಬರಹಗಳ ಈ ಕೃತಿಯನ್ನು ಅವರಿಗೆ ಕೊಟ್ಟಿದ್ದೇವೆ. ಜೋಯ್ನಾಚರಣ್ ಬತಾರಿ ಅವರಿಗೆ ಈ ವರ್ಷ ಪದ್ಮಶ್ರೀ ಗೌರವ ದೊರೆತಿದೆ. ಅಸ್ಸಾಂ ರಾಜ್ಯದವರು ಇವರು. ದಿಮಾಸಾ ಅಂತಕ್ಕಂಥ ಒಂದು ಜಾನಪದ ನೃತ್ಯ ಇದೆ. ಆ ನೃತ್ಯಕ್ಕೆ ಸಂಬಂಧಪಟ್ಟಂಥ ಸಂಗೀತ ಏನಿದೆ, ಆ ಸಂಗೀತ ಕ್ಷೇತ್ರದಲ್ಲಿ ಇವರು ಬಹಳ ಪ್ರಸಿದ್ಧರು. ಸುಮಾರು 6 ದಶಕಗಳ ಕಾಲ ಈ ಸಂಗೀತ ಸೇವೆಯಲ್ಲಿ ಅವರು ತೊಡಗಿದ್ದಾರೆ. ಮುಖ್ಯವಾಗಿ ಖರಂ ಅಂತಕ್ಕಂಥ ಒಂದು ಚರ್ಮವಾದ್ಯ, ಹಾಗೆಯೇ ಮುರಿ ಅಂತಕ್ಕಂಥ ಕೊಳಲು ರೂಪದ ಒಂದು ಗಾಳಿವಾದ್ಯ, ಈ ಎರಡೂ ವಾದ್ಯಗಳನ್ನು ನುಡಿಸೋದ್ರಲ್ಲಿ ಅವರು ಪ್ರಸಿದ್ಧರು. ಈ ಎರಡೂ ವಾದ್ಯಗಳು ಈ ದಿಮಾಸ ನೃತ್ಯದಲ್ಲಿ ಪ್ರಧಾನ ಪಾತ್ರ ವಹಿಸುತ್ತೆ. ಮುಂದಿನ ಪುಸ್ತಕ ಕರುಣಾಳು ಬಾ ಬೆಳಕೆ, ಡಾಕ್ಟರ್ ಗುರುರಾಜ ಕರಜಗಿ ಬರೆದಂಥ ಪುಸ್ತಕ. ನಮ್ಮ ಪ್ರಶ್ನೆ, ಈ ಅಕ್ಷರಗಳನ್ನು ಸರಿಯಾಗಿ ಜೋಡಿಸಿ. ಅಕ್ಷರಗಳು: ನು, ಬಾ, ಬ, ರಿ, ಹೇ, ಯಾ, ಲಿ, ಳ. ಪುರುಷೋತ್ತಮ್. ಯಾರ್ ಜಯಶ್ರೀ. ಬಳಲಿ ಬಾಯಾರಿಹೆಯ. ಬಳಲಿ ಬಾಯಾರಿಹೆಯ. ಅರ್ಥವಾಗಿಲ್ಲಮ್ಮ ನನಗೆ. ಬಳಲಿ ಗೊತ್ತಾಯಿತು, ಬಾಯಾರಿಕೆ ಆಗಿದೆಯಾ ಅಂದ್ರೆ ಅಂತ ಗೊತ್ತಾಗುತ್ತೆ. ಯಾಕೆ ಬಂತು ಗೊತ್ತಾಗ್ತಾ ಇಲ್ಲ. ಬಳಲಿ ಹಾಂ, ಬಾಯಾರಿಹೆಯ. ಒಂದೇ ಯಾ ಅಲ್ವಾ ಇರೋದು? ಗಾಯತ್ರಿ ದೇವಿ ಏನಾದರೂ ಹೊಳಿತಾ? ಬಳಲಿ ಬಾಯಾರಿಹೆಯನು. ಇನ್ನೊಂದು ಸಲ ಹೇಳಿ. ಹೆಚ್ಚುವರಿ ಅಕ್ಷರ ಬೇಡ. ನಾನು ಹೇಳ್ಬೋದಾ ಸರ್? ಬಳೆ ಇಲ್ಲ, ತಮ್ಮ ಅವಕಾಶ ಮುಗಿದಿದೆ. ಬಳಲಿ ಬಳಲಿ ಬಾಯಾರಿಹೆನು. ಬಳಲಿ ಬಾಯಾರಿಹೆನು. ಉತ್ತರವನ್ನು ನೋಡೋಣ. ಬಾಯಾರಿ ಬಳಲಿಹೇನೋ ಅನ್ನೋದು ನಮ್ಮ ಹತ್ರ ಇರುವಂಥ ಉತ್ತರ. ಆದರೆ ತಾವು ಏನು ಹೇಳಿದ್ರಿ? ಬಳಲಿ ಬಾಯಾರಿಹೇನೋ ಅಂತ ಹೇಳಿದ್ರಿ. ಅರ್ಥದಲ್ಲಿ ಅಂಥ ದೊಡ್ಡ ವ್ಯತ್ಯಾಸ ಏನೂ ಬರೋದಿಲ್ಲ. ಉತ್ತರ ಸರಿ ಅಂತ ಸ್ವೀಕರಿಸಿ ಪುಸ್ತಕ ಕೊಡ್ತಾ ಇದ್ದೇನೆ. ಆದರೆ ಜಯಶ್ರೀ ಅವರು ತಮಗೆ ಒಳ್ಳೆಯ ಸುಳುಹನ್ನು ಕೊಟ್ಟರು, ಅದನ್ನು ಗ್ರಹಿಸಿದಿರಿ. ಜಯಶ್ರೀ ಅವರೇ,
ಒಂದು ಹೆಚ್ಚುವರಿ ಅಕ್ಷರ ಕೊಟ್ಟು ಪುಸ್ತಕವನ್ನು ಕಳ್ಕೊಂಡ್ರೆ ಕರುಣಾಳು ಬಾ ಬೆಳಕೆ ಈ ಪುಸ್ತಕವನ್ನು ಗಾಯತ್ರಿ ದೇವಿ ಅವರಿಗೆ ಕೊಟ್ಟಿದ್ದೇವೆ. 3 ಪುಸ್ತಕವನ್ನು ಕೊಡೋದಕ್ಕೆ ಈಗ ನಾವು ಸಿದ್ಧವಾಗ್ತಾ ಇದ್ದೇವೆ. ಪದಬಂಧ ಬಂದಿದೆ, ಸುಳುಹುಗಳನ್ನು ನೋಡೋಣ. ದೋಸೆಯಲ್ಲ ನಿಂದನೆಯನ್ನು ಹೊರಿಸುವುದು ಬೇಡ, ಅಪಾಯ, ತೊಂದರೆ. ಬಜರುತ್ತಿದ್ದಾರೆ ಗಾಯತ್ರಿ ದೇವಿ. ಒಂದು ಉತ್ತರ. ದೋಷಪೂರಿತ. ದೋಷ ಪೂರಿತ. ಪೂರಿತ, ದೋಷಪೂರಿತ. 3 ಶಬ್ದ ಸಿಕ್ತಾ? ಸಿಕ್ಕಿಲ್ಲ. ಅಲ್ಲೇ ಸಮಸ್ಯೆ ಆಗಿರೋದು. ಜಯಶ್ರೀ ಮತ್ತು ಪುರುಷೋತ್ತಮ್, ಗಾಯತ್ರಿಯವರು ಕೊಟ್ಟಂಥ ಸುಳುಹನ್ನು ಗ್ರಹಿಸಿ ತಾವು ಉತ್ತರ ಕೊಡೋದಾದರೆ ಕೊಡಬಹುದು. ದೋಷಾರೋಪಣೆ. ಒಂದು ಉತ್ತರ ಹೇಳಿ ಪುರುಷೋತ್ತಮ್. ದೋಷಾರೋಪಣೆ. ದೋಷಾರೋಪಣೆ ಉತ್ತರವನ್ನು ನೋಡೋಣ. ದೋಷಾರೋಪಣೆ ಉತ್ತರ ಸರಿಯಾಗಿದೆ. ಮಲೆನಾಡಿನ ಮಳೆಗಾಲದ ಅತಿಥಿಗಳು ಸುಮಾ ಸುಧಾಕಿರಣ ಬರೆದಂತಹ ಪುಸ್ತಕ ಕೊಟ್ಟಿದ್ದೇನೆ. 2 ಉತ್ತರ. ತಮಗೆ ಅವಕಾಶ ಸಿಗುತ್ತೆ. ಬೇಡ ಅನ್ನೋ ಸುಳುಹು ಇದೆ. ಮಧ್ಯದ ಅಕ್ಷರ ಶಾ, 3 ಅಕ್ಷರದ ಶಬ್ದ. ತಮಗೆ ಗೊತ್ತಿಲ್ಲ ಅನ್ನೋದಾದರೆ ನಾನು ಜಯಶ್ರೀ ಮತ್ತು ಗಾಯತ್ರಿ ಅವರನ್ನ ಉತ್ತರ ಕೊಡೋದಕ್ಕೆ ಕೇಳ್ತೇನೆ. ಜಯಶ್ರೀ, ಗಾಯತ್ರಿ, 2ನೇ ಶಬ್ದಕ್ಕೆ ಉತ್ತರವನ್ನು ನೋಡೋಣ. ನಿಷಾದ. ವಿಷಾದ. ಬೇಡ ಅಂದರೆ ನೀವು 2 ಅರ್ಥ ಇದೆ ಬೇಡ ಶಬ್ದಕ್ಕೆ, ಅಲ್ಲೇ ಗೊಂದಲ ಆಗಿರೋದು ನಿಮಗೆ. ನಿಷಾದ. 3 ಉತ್ತರ. ಯಾರು ಬೇಕಾದರೂ ಬಜರುತ್ತಿ ಉತ್ತರ ಕೊಡಿ. ಅಪಾಯ, ತೊಂದರೆ ಎನ್ನುವ ಅರ್ಥ ಕೊಡುವಂಥದ್ದು ಮಧ್ಯದ ಅಕ್ಷರ ಪ. ಆಪತ್ತು. ಆಪತ್ತು. ಆಪತ್ತು ಉತ್ತರವನ್ನು ನೋಡೋಣ. ಆಪತ್ತು ಉತ್ತರ ಸರಿಯಾಗಿದೆ. ಅಪರಾಧಿ ನಾನಲ್ಲ ಎನ್ನುವ ಕಾದಂಬರಿ ಶ್ರೀಮತಿ ಆಶಾ ಕಿರಣ್ ಇದನ್ನು ಬರೆದಿದ್ದಾರೆ. ಈಗ ಬಂದಿದ್ದೇವೆ ನಾವು ಕಾರ್ಯಕ್ರಮದ ಕೊನೆಯ ಘಟ್ಟಕ್ಕೆ. ಚಟ್ಪಟ್ ಚಿಣ್ಕುರಳಿ 5 ಪ್ರಶ್ನೆಗಳು. ಮೊದಲು ಜಯಶ್ರೀ ಅವರಿಗೆ ಅವಕಾಶ ದೊರೀತಾ ಇದೆ. ಸಿದ್ಧವಾಗಿದ್ದರೆ ಪ್ರಶ್ನೆಗಳನ್ನು ಆರಂಭಿಸ್ತೇವೆ. ಮೊದಲ ಪ್ರಶ್ನೆ. ಊಟಕ್ಕಿಲ್ಲದ ಉಪ್ಪಿನಕಾಯಿ ಎಂಬ ನುಡಿಗಟ್ಟಿನ ಅರ್ಥವೇನು? ಸಮಯಕ್ಕೆ ಒದಗದ ವಸ್ತು, ಸಮಯಕ್ಕೆ ಒದಗಿದ ವಸ್ತು. ಸಮಯಕ್ಕೆ ಒದಗದ ವಸ್ತು. ಮುಂದಿನ ಪ್ರಶ್ನೆ. ತೂತು, ರಂಧ್ರ ಎಂಬ ಅರ್ಥವನ್ನು ಕೊಡುವ ಶಬ್ದ ಯಾವುದು? ಕಿಂಡಿ, ಹಿಂಡಿ. ಕಿಂಡಿ. ಮುಂದಿನ ಪ್ರಶ್ನೆ. ಚಿತ್ತಾಪುರ ಆಳಂದ ತಾಲೂಕು ಯಾವ ಜಿಲ್ಲೆಯಲ್ಲಿದೆ? ಕಲಬುರಗಿ, ವಿಜಯಪುರ. ಕಲಬುರ್ಗಿ. ಮುಂದಿನ ಪ್ರಶ್ನೆ. ಈ ಗಾದೆಯನ್ನು ಪೂರ್ಣಗೊಳಿಸಿ. ಅಕ್ಕರೆ ಇದ್ದಲ್ಲಿ. ಮುಂದಿನ ಪ್ರಶ್ನೆ. ಈ ಒಗಟನ್ನು ಬಿಡಿಸಿ. ಚಿಕ್ಕ ಮನೆ ತುಂಬ ಬೆಳ್ಳಿ ಚಕ್ಕೆ. ದೀಪ. ದೀಪ. ದೀಪ ಉತ್ತರವನ್ನು ನೋಡ್ತಾ ಹೋಗೋಣ. 1 ಉತ್ತರ. ಸಮಯಕ್ಕೆ ಒದಗದ ವಸ್ತು ಉತ್ತರ ಸರಿಯಾಗಿದೆ. 2ನೇ ಪ್ರಶ್ನೆಗೆ ಉತ್ತರ ಕಿಂಡಿ ಸರಿಯಾಗಿದೆ. 3ನೇ ಪ್ರಶ್ನೆಗೆ ಉತ್ತರ ಕಲಬುರ್ಗಿ ಸರಿಯಾಗಿದೆ. 4ನೇ ಪ್ರಶ್ನೆಗೆ ಉತ್ತರ ಅಕ್ಕರೆ ಇದ್ದಲ್ಲಿ ದುಃಖವಿಲ್ಲ ಅನ್ನೋದು ಸರಿಯಾದ ರೂಪ. 5ನೇ ಪ್ರಶ್ನೆಗೆ ಉತ್ತರ ಇದು ಹಲ್ಲುಗಳು ಆಗಿತ್ತು. 3 ಪ್ರಶ್ನೆಗೆ ತಾವು ಸರಿಯಾದ ಉತ್ತರ ಕೊಟ್ಟಿದ್ದೀರಿ. 3 ಪುಸ್ತಕಗಳನ್ನು ತಮಗೆ ಕೊಡ್ತಾ ಇದ್ದೇವೆ. ಈಗ ಪುರುಷೋತ್ತಮ್ ಅವರಿಗೆ ಅವಕಾಶ ಬರ್ತಾ ಇದೆ. ಸಿದ್ಧವಾಗಿದ್ದರೆ ಪ್ರಶ್ನೆಗಳನ್ನು ಆರಂಭಿಸ್ತೇವೆ. ಮೊದಲ ಪ್ರಶ್ನೆ. ಊದೋ ಶಂಕ ಊದು ಎಂಬ ನುಡಿಗಟ್ಟಿನ ಅರ್ಥವೇನು? ನಿನ್ನ ಕೆಲಸವನ್ನು ನೀನು ಮಾಡು, ಭಕ್ತಿಯನ್ನು ತೋರು. ನಿನ್ನ ಕೆಲಸವನ್ನು ನೀನು ಮಾಡು. ಮುಂದಿನ ಪ್ರಶ್ನೆ. ಒಂದು ಬಗೆಯ ವಾದ್ಯ ಎಂಬ ಅರ್ಥವನ್ನು ಕೊಡುವ ಶಬ್ದ ಯಾವುದು? ವಂದರಿ, ಕಿಂದರಿ. ಕಿಂದರಿ. ಮುಂದಿನ ಪ್ರಶ್ನೆ. ಔರಾದ್ ಬಸವ ಕಲ್ಯಾಣ ತಾಲೂಕು ಯಾವ ಜಿಲ್ಲೆಯಲ್ಲಿದೆ? ಬೀದರ್, ವಿಜಯಪುರ. ಬೀದರ್. ಮುಂದಿನ ಪ್ರಶ್ನೆ. ಈ ಗಾದೆಯನ್ನು ಪೂರ್ಣಗೊಳಿಸಿ. ಅಕ್ಕಿ ಖರ್ಚಾಗಬಾರದು, ಹೊಟ್ಟೆ ತುಂಬಬಾರದು. ಮುಂದಿನ ಪ್ರಶ್ನೆ. ಈ ಒಗಟನ್ನು ಬಿಡಿಸಿ. ಶಿವಗಂಗೆ ಬೆಟ್ಟದ ಸುತ್ತಲೂ ಬೆಳ್ಳಿ ಉಡ್ದಾರ. ಉತ್ತರವನ್ನು ನೋಡ್ತಾ ಹೋಗೋಣ. 1 ಉತ್ತರ. ಓದೋ ಶಂಕ ಓದು, ನಿನ್ನ ಕೆಲಸವನ್ನು ನೀನು ಮಾಡಿ ಮುಗಿಸು ಉತ್ತರ ಸರಿಯಾಗಿದೆ. 2ನೇ ಪ್ರಶ್ನೆಗೆ ಉತ್ತರವನ್ನು ನೋಡೋಣ. ಕಿಂದರಿ ಸರಿಯಾಗಿದೆ.
ಮೂರನೇ ಪ್ರಶ್ನೆಗೆ ಉತ್ತರ ಬೀದರ್ ಸರಿಯಾಗಿದೆ. ನಾಲ್ಕನೇ ಪ್ರಶ್ನೆಗೆ ಉತ್ತರ ಅಕ್ಕಿ ಖರ್ಚಾಗಬಾರದು, ಅಕ್ಕನ ಮಗಳು ಬಡವಾಗಬಾರದು. ಐದನೇ ಪ್ರಶ್ನೆಗೆ ಉತ್ತರ ಇದು ಬೀಸುವ ಕಲ್ಲು, ಸುತ್ತಲೂ ಇರೋ ಹಿಟ್ಟು ಏನು ಉದುರಿರುತ್ತೆ ಅದು ಬೆಳ್ಳಿ ದಾರದ ಹಾಗೆ ಕಂಡುಬಂದಿದೆ. 3 ಪ್ರಶ್ನೆಗಳಿಗೆ ತಾವು ಉತ್ತರ ಕೊಟ್ಟಿದ್ದೀರಿ. 3 ಪುಸ್ತಕಗಳನ್ನು ತಮಗೆ ಕೊಡ್ತಾ ಇದ್ದೇವೆ. ಈಗ ಅವಕಾಶ ಗಾಯತ್ರಿ ದೇವಿ ಅವರಿಗೆ ಬರ್ತಾ ಇದೆ. ಸಿದ್ಧವಾಗಿದ್ದರೆ ಪ್ರಶ್ನೆಗಳನ್ನು ಆರಂಭಿಸ್ತೇವೆ. ಮೊದಲ ಪ್ರಶ್ನೆ, ಊರ್ದನ ಕಾಯಿ ಎಂಬ ನುಡಿಗಟ್ಟಿನ ಅರ್ಥವೇನು? ಇತರರ ಕೆಲಸವನ್ನು ಮಾಡು, ಊರಿಗೆ ಉಪಕಾರವನ್ನು ಮಾಡು. ಇತರರ ಕೆಲಸವನ್ನು ಮಾಡು. ಮುಂದಿನ ಪ್ರಶ್ನೆ, ಮುತ್ತಗದ ಮರ ಎಂಬ ಅರ್ಥವನ್ನು ಕೊಡುವ ಶಬ್ದ ಯಾವುದು? ಕಿಂಪಾಕ, ಕಿಂಶುಕ. ಕಿಂಪಾಕ. ಮುಂದಿನ ಪ್ರಶ್ನೆ, ಇಂಡಿ ಸಿಂದಗಿ ತಾಲೂಕು ಯಾವ ಜಿಲ್ಲೆಯಲ್ಲಿದೆ? ಕಲಬುರಗಿ, ವಿಜಯಪುರ. ವಿಜಯಪುರ. ಮುಂದಿನ ಪ್ರಶ್ನೆ, ಈ ಗಾದೆಯನ್ನು ಪೂರ್ಣಗೊಳಿಸಿ. ಸಲ್ಲದ ಕೆಲಸಕ್ಕೆ. ಮುಂದಿನ ಪ್ರಶ್ನೆ, ಈ ಒಗಟನ್ನು ಬಿಡಿಸಿ. ಅಂಡಾಕಾರದ ಕಣಜ, ಸುತ್ತ ಗೋಡೆ ಮೇಲೆ ಚಾವಣಿ, ಒಳಗೆ ಬಿಳಿ ಸಮುದ್ರದಲ್ಲಿ ಹಳದಿ ದ್ವೀಪ. ಉತ್ತರವನ್ನು ನೋಡ್ತಾ ಹೋಗೋಣ. ಒಂದು ಉತ್ತರ ಊರ್ದನ ಕಾಯಿ, ಇತರರ ಕೆಲಸವನ್ನು ಮಾಡು ಸರಿಯಾಗಿದೆ. ಎರಡನೇ ಪ್ರಶ್ನೆಗೆ ಉತ್ತರ ಕಿಂಶುಕ ಆಗಿತ್ತು. ಮೂರನೇ ಪ್ರಶ್ನೆಗೆ ಉತ್ತರವನ್ನು ನೋಡೋಣ. ವಿಜಯಪುರ ಸರಿಯಾಗಿದೆ. ನಾಲ್ಕನೇ ಪ್ರಶ್ನೆಗೆ ಉತ್ತರ ಸಲ್ಲದ ಕೆಲಸಕ್ಕೆ ಹಲ್ಲು ಮುರಿಸಿಕೊಂಡ ಅನ್ನೋದು ಸರಿಯಾದ ರೂಪ. ಐದನೇ ಪ್ರಶ್ನೆಗೆ ಉತ್ತರ ಇದು ಮೊಟ್ಟೆಯ ವರ್ಣನೆ ಆಗಿತ್ತು. 2 ಪ್ರಶ್ನೆಗಳಿಗೆ ಉತ್ತರ ಕೊಟ್ಟಿದ್ದೀರಿ. 2 ಪುಸ್ತಕವನ್ನು ತಮಗೆ ಕೊಟ್ಟಿದ್ದೇವೆ. ಯಾರಿಗೆ ಎಷ್ಟು ಪುಸ್ತಕ ಬಂದಿದೆ ಅದನ್ನು ನೋಡುವ ಕ್ಷಣ ಈಗ ಬಂತು. ಜಯಶ್ರೀ ಅವರಿಗೆ 3-2 5 ಪುಸ್ತಕ ತಮಗೆ ದೊರೆಯುತ್ತಾ ಇದೆ. ಪುಸ್ತಕಗಳನ್ನು ಸ್ವೀಕರಿಸಿ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಕ್ಕೆ ತಮಗೆ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ. ಧನ್ಯವಾದಗಳು. ಪುರುಷೋತ್ತಮ್ ಅವರಿಗೆ 6 ಪುಸ್ತಕ. ಗಾಯತ್ರಿ ಅವರಿಗೆ 2-2 4 ಪುಸ್ತಕ ತಮಗೆ ಸಿಗ್ತಾ ಇದೆ. ಅಭಿನಂದನೆಗಳು. ಈ ಭೂಮಿಯ ಮೇಲೆ ಇರುವಂಥ ಅಷ್ಟೂ ಕೀಟಗಳನ್ನು ತಗೊಂಡು ಒಂದು ಕಡೆ ತೂಕ ಮಾಡಿದ್ರೆ ಎಷ್ಟಾಗಬಹುದು ಅಂತ ಹೇಳ್ತಂದರೆ 10 ಕ್ವಿಂಟಿಲಿಯನ್ ಅಂತೆ. 10 ಕ್ವಿಂಟಿಲಿಯನ್. ಈ ಕ್ವಿಂಟಿಲಿಯನ್ ಅಂದರೆ ಏನು ಅಂತ ಕೇಳಿದ್ರೆ 1ರ ಮುಂದೆ 19 ಸೊನ್ನೆಗಳನ್ನು ಬರೆದ್ರೆ ಅದು ಎಷ್ಟು ಉದ್ದದ ಸಂಖ್ಯೆ ಆಗುತ್ತೋ ಅಷ್ಟು ಕೀಟಗಳು ಇವೆಯಂತೆ ಭೂಮಿ ಮೇಲೆ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.